ಸ್ನ್ಯಾಕ್ಸ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಅಂತೂ ವಾವ್ ಅನ್ನೋ ರೀತಿ ಇದೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ. ನೋಡಿ ಈ ಥರ ಈಗ ಟೊಮೆಟೊ ಸಾಸ್ ಒಟ್ಟಿಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೆ. ನೋಡಿ ಬನ್ನಿ, ನಾನೀಗ ಇಲ್ಲಿ ಒಂದು ರೆಸಿಪಿ ಮಾಡಬೇಕಂತೇಳಿ ಸ್ವಲ್ಪ ಲಾಗನ್ನು ಲೈಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ರೆಸಿಪಿ ಮಾಡಬೇಕು, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಅಂಥೇಳಿ ನೋಡ್ಕೊಂಬರೋಣ. ಸಾಯಂಕಾಲದ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಬನ್ನಿ. ಏನು ರೀ ಹಿಂಗೆ ನಿಂತು ನೋಡತ್ತೀರಿ? ಹಾಂ, ಆಕಿನ ಎಬಸ್ರಿ. ಈಗ ಧನುಷ್ ಬರ್ತಾನೆ ಸ್ನೇಹಿತರೆ, ಅದಕ್ಕಾಗಿ ಪೇಟೆ ಸ್ವಲ್ಪ ಆಚೆ ಈಚೆ ಹೋಗ್ಲಿಕ್ಕೆ ಉಂಟು. ನನಗೆ ಊರಿಗೆ ಹೋಗ್ಲಿಕ್ಕಿದೆ. ಹಾಗಾಗಿ ಬನ್ನಿ ನೋಡ್ತೇನೆ. ನೋಡಿ, ಈಗೊಂದು ಸಾಯಂಕಾಲದ ಸ್ನ್ಯಾಕ್ಸ್ ಮಾಡ್ಬೇಕಂತೇಳಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀವಿ ಒಂದು ಸ್ನ್ಯಾಕ್ಸು. ಹಾಗಾಗಿ ಈಗ ಇವರು ಕಟ್ ಮಾಡ್ತಾಯಿದ್ದಾರೆ. ನೋಡಿ, ಎಲ್ಲ ಪದಾರ್ಥಗಳನ್ನ ಏನೇನು ಬೇಕಲ್ಲ ಕಟ್ ಮಾಡಿಟ್ಟು ಅವರು ನಮ್ಮಮ್ಮರ ಮನೆಗೆ ಹೊರಡ್ತಾರೆ. ಧನುಷ್ ಅವಳು, ನಾನು ಮಾಡ್ತೇನೆ ಸ್ನೇಹಿತರೆ. ನಾನು ಆವಾಗಲೇ ನಿಮಗೆ ರೆಸಿಪಿ ಮಾಡಬೇಕು ಅಂತ ಹೇಳಿದ್ದೆ, ಒಂದು ಸಾಯಂಕಾಲದ ಸ್ನ್ಯಾಕ್ಸ್. ಅಷ್ಟರಲ್ಲಿ ಬಟ್ಟೆ ತೊಗೊಂಡು ಹೋಲಿಕೆ ಜನ ಬಂದರು. ನೈಟಿ ಸೀರೆ ಬೇಕಿತ್ತಂತೆ ತೊಗೊಂಡು ಹೋದರು. ಮತ್ತು ಹಾಗೆ ನೈಟಿ ಕೂಡ ಇಲ್ಲೇ ನನ್ನ ಹತ್ರನೇ ಸ್ಟಿಚ್ ಹಾಕಿಸ್ಕೊಂಡ್ರು. ಅವರಿಗೆ ಸ್ಟಿಚ್ ಹಾಕಿ ಕೂಡ ಕೊಟ್ಟೆ ನಾನೀಗ. ಇಲ್ಲಿ ನೋಡಿ, ಈಗ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೇನೆ. ಸ್ವಲ್ಪ ಹಾಗೆ ಎತ್ತಿಟ್ಟೆ, ಸ್ವಲ್ಪ ಶ್ರೇಯನಿಗಿಟ್ಟೆ. ನನಗೆ ತುಂಬಾ ಅರ್ಜೆಂಟ್ ಇದೆ. ಈಗ ಅರ್ಜೆಂಟ್ ಇರೋ ಕಾರಣ ನಾನೀಗ ಬೇಗ ಇದನ್ನೊಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ತೇನೆ. ರೆಡಿ ಮಾಡಿ ನಿಮಗೆ ನಾನು ಒಂದು ಮಾಹಿತಿ ಕೊಟ್ಟು ವಿಡಿಯೋ ಗೊತ್ತಿಲ್ಲ ಸ್ನೇಹಿತರೆ, ವಿಡಿಯೋ ಇವತ್ತಿಂದ ಲಾಸ್ಟ್ ವಿಡಿಯೋ ಆಗುತ್ತೆ ಸ್ವಲ್ಪ ದಿನದ ಮಟ್ಟಿಗೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಹೊರಗಡೆ ಹೋಗಿ ಹೇಳ್ತೇನೆ, ನನಗೆ ಹುಷಾರಿಲ್ಲ. ಆಲ್ಮೋಸ್ಟ್ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಹುಷಾರಿಲ್ಲ ಅಂಥೇಳಿ. ನಾನು ಇವತ್ತು ನೈಟ್ ಈಗ ಊರಿಗೆ ಹೊರಡ್ತಾ ಇದ್ದೀನಿ. ಇವತ್ತು ನೈಟ್ ತನಕ ಎಷ್ಟು ವಿಡಿಯೋ ಆಗುತ್ತೆ ಅಷ್ಟನ್ನು ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಹೋದರೆ ನಂಗೆ ಮಾಡೋದಕ್ಕಾಗಲ್ಲ. ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಹುಷಾರಿಲ್ಲಲ್ಲ, ಅಲ್ಲೇ ಅಮ್ಮನ ಮನೆಯಲ್ಲೇ ಸ್ವಲ್ಪ ದಿನ ಆಸ್ಪತ್ರೆಗೆಲ್ಲ ತೋರಿಸ್ತೇನೆ. ಕಮ್ಮಿ ಆದರೆ ಆಗದಿದ್ದರೆ ಆಪ್ರೇಷನ್ ಮಾಡಿಸ್ಕೊಂಡು ಸ್ವಲ್ಪ ದಿನ ನಿಂತು ಬರ್ತೇನೆ. ಸ್ವಲ್ಪ ದಿನ ಅಂದರೆ ಅಷ್ಟೇ, 1 ವಾರ 2 ವಾರದೊಳಗಡೆ ಮತ್ತೆ ಬರ್ತೇನೆ. ಮಕ್ಕಳು ಕಾಲೇಜೆಲ್ಲ ಇದೆ, ಬಿಡಿಸಿ ಇರೋದಕ್ಕಾಗಲ್ಲ. ಅದಕ್ಕಾಗಿ ಈಗ ನಾನು ಊರಿಗೆ ಹೊರಡಬೇಕು. ಏನೂ ತೊಗೊಂಡಿಲ್ಲ, ಸೀರೆದು ಏನೂ ತೊಗೊಂಡು ಹೋಗಲ್ಲ. ಯಾಕಂದರೆ ಅಲ್ಲಿ ಅಮ್ಮನ ಸೀರೆ ನನಗೆ ತೊಗೊಂಡು ಹೋಗ್ಲಿಕ್ಕೂ ಶಕ್ತಿ ಇಲ್ಲ. ನೋಡಿ, ಇಷ್ಟೆಲ್ಲ ಮಾತಾಡ್ತೀರಿ, ಶಕ್ತಿ ಇಲ್ಲ. ಹೌದು ಸ್ನೇಹಿತರೆ, ಇಲ್ಲ, ನನ್ನ ಹತ್ರ ನಡಿಲಿಕ್ಕೆ ಆಗ್ತಾಯಿಲ್ಲ. ನನಗೆ ಅಷ್ಟು ಸುಸ್ತಾಗ್ತಾ ಉಂಟು. ಹೊಟ್ಟೆ ಹಸಿದ್ರು ಊಟ ಮಾಡ್ಲಿಕ್ಕೆ ಹೋದರೂ ಅದು ಒಂದು ಪ್ರಾಬ್ಲಮ್ಸು. ಊಟ ಮಾಡಿದರೆ ಇದಾಗುತ್ತೇನೋ ಅನ್ನೋ ಒಂದು ಹೆದರಿಕೆ ಆಗ್ತದೆ. ಅಷ್ಟು ನನಗೆ 1 ವಾರದಿಂದ ಕರೆಕ್ಟಾಗಿ ಊಟ ಸಹ ಮಾಡಿಲ್ಲ. ಮತ್ತು ಇಲ್ಲಿ ನಾನು ನಿನ್ನೆ ಕೂಡ ನಾನು ಜಿಲ್ಲಾಸ್ಪತ್ರೆಗೆ ಹೋಗಿ ಬಂದೆ. ಅವ್ರು ಹೇಳ್ತಾರೆ, ಈಗ ನಿಮಗೆ ತುಂಬಾ ಪೇನ್ ಇದೆ, ಪೇನ್ ಕಮ್ಮಿ ಆದಮೇಲೆ ಬನ್ನಿ, ಚೆಕ್ ಮಾಡಿ ಹೇಳ್ತೀವಿ ಅಂತಾರೆ. ಎಂತ ಚೆಕ್ ಮಾಡಿ ಹೇಳ್ತಾರೆ? ಮತ್ತು ಪೇನ್ ಕಮ್ಮಿ ಆದಮೇಲೆ ಯಾಕೆ ಆಸ್ಪತ್ರೆಗೆ ಹೋಗ್ಬೇಕಲ್ವ ಸ್ನೇಹಿತರೆ? ಅದಕ್ಕಾಗಿ ಬೇಡ, ಊರಲ್ಲಿ ಸ್ವಲ್ಪ ನೋಡಿದ್ರಾಯ್ತು. ಇಲ್ಲಿ ನೋಡಿದರೆ 50,000 ಎಲ್ಲ ಕೇಳ್ತಾಯಿದ್ದಾರೆ ಆಪ್ರೇಷನ್ಗೆ. ಊರಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಆದರೆ ಸ್ವಲ್ಪ ಕಮ್ಮಿ ಇರುತ್ತೆ ಪ್ರೈಸು. ಹಾಗಾಗಿ ನಾನು ಇವತ್ತು ನೈಟು ಊರಿಗೆ ಹೊರಡ್ತಾ ಇದ್ದೀನಿ. ಅದಕ್ಕಾಗಿ ಈಗ ಅದೊಂದು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ. ಈಗ ಸಾಯಂಕಾಲಕ್ಕೆ ಅದೊಂದು ಸ್ನ್ಯಾಕ್ಸ್ ಅವರಿಗೆ ಇರಲಿ. ಮತ್ತು ಶ್ರೇಯ ಇರ್ತಾಳೆ, ಏನಾದರೂ ಅಡುಗೆ ಮಾಡ್ತಾಳೆ ಅವಳು. ಹಾಗಾಗಿ ಈಗ ಅವಳು ಅಡುಗೆ ಮಾಡ್ತಾಳೆ ಅಂಥೇಳಿ ಇಲ್ಲಿ ಸ್ವಲ್ಪ ಬಟ್ಟೆಗಳನ್ನು ತೆಗೆದು ಇಟ್ಟಿದ್ದೀನಿ. ನನಗೆ 1-2 ಸೀರೆಗಳು ಆರ್ಡ್ರ್ ಬಂದಿತ್ತು. ಯಾವ ಸೀರೆ ಅಂತಂದರೆ ಬನ್ನಿ ತೋರಿಸ್ತೇನೆ. ಆ ಸೀರೆಗಳನ್ನು, ಸೀರೆ ಕಾಂಜೀವರಂ ಸೀರೆಗಳಲ್ವ ಇವು, ನನಗೆ ಆರ್ಡ್ರ್ ಬಂದಿದ್ದು ಸ್ನೇಹಿತರೆ ಆಲ್ರೆಡಿ. ನೋಡಿ, ಈ ಸೀರೆಗಳು, ಈ ಸೀರೆ ಹಾಗೆ ಇದು 2 ಸೀರೆ ಇಲ್ಲಿದೆ ನೋಡಿ. ಇದು ಇಷ್ಟು ಸೀರೆಗಳು ನಿಮಗೆ ಕಾಣ್ತಿರ್ಬೋದು. ಲೈಟ್ ಹಾಕ್ತೇನೆ ಇಲ್ಲಿ. ಇದೀಗ 2 ಸೀರೆ ಬಂದು, ಒಂದು ಇದು ಬಂದು ನನ್ನ ತಾಯಿ ಮನೆಯವರ ಕಡೆಯಿಂದ ಬಂದಿದೆ. ನಾನೇ ಊರಿಗೆ ಹೋಗ್ತಾ ಇದ್ದೀನಲ್ಲ, ಅಲ್ಲೇ ಕೊಡ್ತೀನಿ. ಮತ್ತು ಕೊರಿಯರ್ ಚಾರ್ಜ್ ಹಾಕಿ ಅಂಥೇಳಿ ಇದು ಬಂದು ಮುದೋಳಕ್ಕೆ ಬಂದಿದೆ. ಹಾಗಾಗಿ ಮುದೋಳಕ್ಕೆ ಬಂದಿದೆಯಲ್ಲ, ಯಾಕೆ ಸುಮ್ಮನೆ ಅಂಥೇಳಿ ನನಗೆ ಹೋಗುವಾಗ, ನಮ್ಮ ತಾಯಿ ಮನೆಗೆ ಹೋಗುವಾಗ ನಂಗೆ ಮುದೋಳಕ್ಕೆ ಸಿಗುತ್ತೆ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ನಾಳೆ ಬಸ್ ಸ್ಟಾಪಿಗೆ ಬನ್ನಿ, ಬೆಳಗ್ಗೆ 8 ಗಂಟೆಗೆ ನಾನು ಕೊಡ್ತೇನೆ ಅಂತ ಹೇಳಿದ್ದೀನಿ. ಸುಮ್ಮನೆ ಅಲ್ಲೇ ಹೋಗ್ತಾ ಇರೋದ್ರಿಂದ ಕೊರಿಯರ್ ಚಾರ್ಜು ಜಾಸ್ತಿ ಆಗುತ್ತೆ. ಸೀರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇದು ರೆಸ್ಟ್ ಅರೇಂಜು. ಇದು ತುಂಬಾ ಚೆನ್ನಾಗಿದೆ ಸೀರೆ.
ಹಾಗೆ ಮತ್ತು ಇದು ಕೂಡ ತುಂಬ ಚೆನ್ನಾಗಿದೆ ಸೀರೆ. ಇದ್ರ ಸ್ಕ್ರೀನ್ಶಾಟ್ ಹಾಕ್ತೇನೆ ನೋಡಿ, ಇವೆರಡು ಸೀರೆದ್ದು ನಾನು ನಿಮಗೆ. ಬೇಕಂದರೆ ಈಗ ಇವೆರಡು ಸೀರೆನ ನಾನೀಗ ತೊಗೊಂಡು ಹೋಗ್ತೇನೆ ಹೋಗುವಾಗ. ಇನ್ನೊಂದು ಬಂದಿದೆ ಬ್ಲ್ಯಾಕ್ ಕಲರಲ್ಲಿದೆ. ಇದರೊಟ್ಟಿಗೆ ನನಗೆ ಒಬ್ಬರು ಫೋಟೋ ಕಳಿಸಿದಾಗ ಹೇಳಿದರು ನಮಗೆ ಬ್ಲ್ಯಾಕ್ ಕಲರ್ ಬೇಕು ತರಿಸ್ಕೊಡಿ ಅಂತೇಳಿ. ಈಗ ತರಿಸಿದ್ದೇನೆ ಬ್ಲ್ಯಾಕು ಮತ್ತು ರೆಡ್ ಬಾರ್ಡ್ರ್ ಇದ್ದದ್ದು. ಈಗ ಬೇಡ ಅಂತ ಹೇಳಿದರೆ ನಾವು ಎಂತ ಮಾಡಬೇಕು ನೋಡಿ ಸ್ನೇಹಿತರೆ, ಸಡನ್ಲಿ ಬೇಡ ಅಂದ್ಬಿಟ್ರೆ ನಮಗೆ ಪ್ರಾಬ್ಲಮ್ ಆಗೋದಿಲ್ವಾ. ಅದಕ್ಕಾಗಿ ಈಗ ಇಷ್ಟು ಸೀರೆಗಳ ಹೀಗೆ ಜನ ನನಗೆ ಹೇಳೋದು ಮೋಸ ಮಾಡೋದು, ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಪ್ಲೀಸ್. ನಾವು ದುಡ್ಕೊಂಡು ತಿನ್ನುವವರೇ ಇರ್ತೀವಿ, ಏನೋ ಒಂದು ಆಗುತ್ತೆ ಅಂಥೇಳಿ ಅನಿವಾರ್ಯದಿಂದ ನಾವು ಏನಾದರೂ ಒಂದು ಮಾಡ್ತಿರ್ತೀವಿ. ಅದಕ್ಕಾಗಿ ನಿಮ್ಗೆ ಹೇಳಿರೋದು, ಪ್ಲೀಸ್ ಯಾರೂ ಈ ಥರ ಮಾಡೋದಕ್ಕೆ ಹೋಗಬೇಡಿ. ಸೀರೆ ಬೇಕಾದರೆ ತರಿಸ್ಕೊಳ್ಳಿ. ನಾನು ಫೋಟೋಗಳನ್ನು ಇಡ್ತಾ ಇರ್ತೀನಿ, ಡೈಲಿ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಅದಕ್ಕಾಗಿ ಈಗ ನೋಡಿ ನನಗಿದು ಸೀರೆ ಸ್ಟಾಕ್ ಮನೆಯಲ್ಲಿ ಹೀಗೆ ನನಗೆ ಸೀರೆ ಇಷ್ಟೊಂದು ಕೂತ್ಬಿಟ್ಟಿದೆ ಅಲ್ವಾ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದು ಸೀರೆಗಳನ್ನು ನಾನು ಆಫರ್ ತೆಗೆದುಬಿಡ್ತೇನೆ. ಯಾರಿಗಾದರೂ ಬೇಕಾದರೆ ಪ್ಲೀಸ್ ಕಮೆಂಟ್ ಹಾಕಿ ಸ್ನೇಹಿತರೆ. ನಾನು ಅದೇ ಒಂದು ಸೀರೆ ಕೊಡೋ ಜಾಗದಲ್ಲಿ 2 ಸೀರೆ ಕೊಟ್ಟು ಇದನ್ನು ಮಾಡ್ಕೊಂಡ್ಬಿಡ್ತೇನೆ ಸ್ನೇಹಿತರೆ. ಈಗ ಬನ್ನಿ ನಾನೀಗ ಇದು ಪ್ಯಾಕ್ ಮಾಡ್ಕೋಬೇಕು. ಹಾಗೆ ಇಲ್ಲೆಲ್ಲ ಒಗೆದ್ಬಿಟ್ಟಿದ್ದೇನೆ ಈಗ. ಮತ್ತು ಇಲ್ಲಿ ಸ್ನ್ಯಾಕ್ಸ್ ಕೂಡ ನಾನೀಗ ಮಾಡಬೇಕು. ಟೈಮ್ ಆಲ್ರೆಡಿ ನನಗೀಗ 5:30 ಆಗಿದೆ. ನನ್ನ ಬಸ್ ಬಂದು 9:30 ಇದೊಂದು ಸ್ನ್ಯಾಕ್ಸ್ ಮಾಡಿಕೊಡ್ತೇನೆ ಮಕ್ಕಳಿಗೆ. ಸಾಯಂಕಾಲ ತಿಂತಾರೆ. ಇನ್ನು ಸ್ವಲ್ಪ ದಿನ ಬರುವವರೆಗೂ. ಶ್ರೇಯನಿಗೆ ಇಂಥದ್ದೆಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ, ಗೊತ್ತಿಲ್ಲ ಮಾಡ್ತಾಳೆ ಇಲ್ಲೋ, ನೋಡೋಣ ಹೇಗಾಗುತ್ತೆ ಅಂಥೇಳಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇದೊಂದು ರೆಸಿಪಿ ಮುಖಾಂತರ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನಾನು ಬ್ರೆಡ್ದು ಏನು ಸ್ನ್ಯಾಕ್ಸ್ ಮಾಡ್ತಾ ಇದ್ನಲ್ಲ, ನಾನು ಒಂದು ಟೇಸ್ಟ್ ಮಾಡಿ ನೋಡಿದ್ದೆ. ನಾನು ಏನು ಗೊತ್ತಾ, ಅದು ಚೆನ್ನಾಗಿದ್ದರೆ ಮಾತ್ರ ರೆಸಿಪಿನ ಶೇರ್ ಮಾಡ್ಕೊತೇನೆ ನಿಮ್ಮ ಹತ್ರ. ಅದು ಚೆನ್ನಾಗಿಲ್ಲ ಅಂದರೆ ಅದು ಎಷ್ಟೇ ಇದಾದ್ರೂ ಅದು ಟೇಸ್ಟ್ ಆಗಿರಬೇಕು, ಅಂದರೆ ಅದಕ್ಕೆ ಮಾಡಿದಕ್ಕೊಂದು ವ್ಯಾಲ್ಯೂ ಅಂತ ಸಿಗುತ್ತೆ ಸ್ನೇಹಿತರೆ. ನೋಡಿ ಈ ಥರ ಡಿಪ್ ಮಾಡಬೇಕು. ಇದನ್ನು ಮಸಾಲೆ ಎಲ್ಲ ಡಿಪ್ ಮಾಡಿ ತುಂಬ ಹೊತ್ತು ಇಡಬಾರ್ದು. ಬ್ರೆಡ್ಡು ಇದ್ರೊಳಗಡೆ ನೆನೆ ಇಟ್ಬಿಟ್ರೆ ನೆನೆದು ಬಿಡುತ್ತೆ ನೋಡಿ. ಈಗ ಈ ಥರ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನಮಗೆ ಬೇಕಂದರೆ 2-3 ಕೂಡ ಹಾಕ್ಕೋಬೋದು. ಅದು ಇನ್ನೂ ಈಸಿ, ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಇದು ಕೂಡ ಸೇವ್ ಆಗುತ್ತೆ. ಎಣ್ಣೆ ಕೂಡ ಜಾಸ್ತಿ ತೊಗೊಳ್ಳಲ್ಲ ನೋಡಿ. ಇಲ್ಲಿ ನಾನು ನಿಮಗೆ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ 2 ಸೈಡ್ ನೋಡಿ. ಈಗ ಇಷ್ಟ ತನಕ ಒಂದನ್ನೇ ಮಾಡಿದ್ದೆ. ಈಗ ನೋಡಿ, ಈಗ 2 ದಿನ ಆಯಿತು ನನಗೆ ಸೀರೆಯವರು ಇರಲಿಲ್ಲ, ಯಾರೋ ಬಂದಿದ್ದಿಲ್ಲ ಜನ. ಇವತ್ತೇ ನೋಡಿ ಜನ ಕೂಡ ಸೀರೆಗೆ ಬಂದರು. ಮತ್ತು ಯಾಕಂದರೆ ಇನ್ನು ನಾನು ಕೂಡ ಊರಿಗೆ ಹೋಗ್ತೇನೆ ಸ್ವಲ್ಪ ದಿನದ ಮಟ್ಟಿಗೆ. ಶ್ರೇಯಾಗ ಹೇಳಿದ್ದೀನಿ ಆಲ್ಮೋಸ್ಟ್, ನೋಡ್ಕೋರಮ್ಮ ನೀನೇ ಅಂಥೇಳಿ. ಆಯ್ತಮ್ಮ ನೋಡ್ತೇನೆ ಅಂತ ಹೇಳಿದ. ಎಂತ ಮಾಡ್ತಾನೆ ನೋಡಬೇಕು ಸ್ನೇಹಿತರು. ಮತ್ತು ನಾನೇನು ಮನೆ ಕೆಲಸಕ್ಕೆ ಹೋಗ್ತಿದ್ನಲ್ಲ ಸ್ನೇಹಿತರೆ, ಅವಳಿಗೆ ಹೇಳಿದ್ದೀನಿ ಮನೆ ಕೆಲಸ ಕೂಡ ಅವಳೇ ಮಾಡ್ತಾಳೆ ಸ್ವಲ್ಪ ನಾನು ಬರೋವರೆಗೂ. ಮತ್ತೇನು ಮಾಡೋಕ್ಕೆ ಬರಲ್ಲ ಸ್ನೇಹಿತರೆ, ಒಬ್ಬರಿಂದ ಯಾವುದೂ ಆಗಲ್ಲ. ಇಲ್ಲ ಅಂದರೆ ಮತ್ತೆ ಈಗ ನಾನು ನನ್ನ ಕೆಲಸ ಬಿಟ್ಟೆ ಅಂದರೆ ಅಲ್ಲಿಗೆ ಹೋಗಿ ಯಾರಾದರೂ ಸೇರ್ಕೊಂಡ್ಬಿಡ್ತಾರೆ, ಅವಾಗ ಮತ್ತೆ ಬಿಡೋದಿಲ್ಲ ಯಾರು ಕೂಡ ಈಗ. ಅದಕ್ಕಾಗಿ ಸ್ವಲ್ಪ ನಾನು ಬರೋವರೆಗೆ ಹೋಗಮ್ಮ, ನಾನು ಬಂದ ಮೇಲೆ ಹೋಗ್ತೇನೆ ಅಂತ ಹೇಳಿದೆ ಸ್ನೇಹಿತರೆ. ಪರವಾಗಿಲ್ಲ, ಬಂದ ಮೇಲೆ ಹೋದರೆ ಆಯಿತು. ಇಲ್ಲಿ ಎಣ್ಣೆನೂ ಹಚ್ಚದೇನೂ ಕೂಡ ನಾವು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಇದು. ಎಣ್ಣೆ ಹಾಕದೆ ಡ್ರೈ ಆಗಿ ಮಾಡ್ಕೊಂಡ್ರೆ ಇನ್ನೂ ಬೆಸ್ಟ್ ನೋಡಿ ಅಲ್ವಾ ಸ್ನೇಹಿತರೆ. ನನ್ನ ಮಕ್ಕಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ರೇ ಅವರಿಗೆ ಇಷ್ಟ ಆಗೋದು ಈ ಥರ. ಅದರಲ್ಲಿ ಶ್ರೇಯನಿಗೆ ಸ್ವಲ್ಪ ಎಣ್ಣೆ ಕಮ್ಮಿ, ಅವಳಿಗೆ ನನ್ನ ಹಾಗೆ ಎಣ್ಣೆ ಅವಳು. ನಾ ಎಣ್ಣೆಲಿ ಇಷ್ಟೊಂದು ಪದಾರ್ಥ ಮಾಡ್ತೀನಿ, ಆದರೆ ತಿನ್ನಲ್ಲ ನಾನು. ಯಾಕೆ ಅಂತಂದರೆ ನನಗೆ ಎಣ್ಣೆ ಪದಾರ್ಥ ತಿಂದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನಾನು ಮಾಡೋದು ಮಾತ್ರ ನನ್ನ ಕೆಲಸ, ತಿನ್ನೋದು ನನ್ನ ಕೆಲಸ ಅಲ್ಲ ಸ್ನೇಹಿತರೆ. ಸ್ವಲ್ಪ ಎಣ್ಣೆದೆಲ್ಲ ನಾನು ಅವಾಯ್ಡ್ ಜಾಸ್ತಿ ಮಾಡ್ತೇನೆ. ತಿಂತೇನೆ, ಆದರೆ ಓವರಾಗಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಡ್ರೈ ಆಗಿ ಈ ಥರ ನೋಡಿ. ಈಗ ನನಗಂತ ಹೇಳಿ ನಾನು ಡ್ರೈ ಆಗಿನೇ ಮಾಡ್ಕೋತೀನಿ ನೋಡಿ. ಸ್ವಲ್ಪ ಡ್ರೈ ಆಗಿ ಮಾಡ್ಕೊಂಡ್ರೆ ಈ ಥರ ಕಪ್ಪು ಬರುತ್ತೆ. ಎಣ್ಣೆ ಬೆಣ್ಣೆ ಏನೂ ಇರಲ್ಲಲ್ಲ ಸ್ನೇಹಿತರೆ. ಅದಕ್ಕಾಗಿ ನೀವು ಈ ಥರ ಮನೇಲಿ ಟ್ರೈ ಮಾಡಿ.
ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಆದರೆ ನನಗಂತೂ ತುಂಬಾ ಇಷ್ಟ ಆಯ್ತು ಇದು. ಈಗ ಈ ಥರ ಮಾಡಿ ಕೊಡ್ತೀನಿ. ಈಗ ಮಕ್ಕಳು ಬರ್ತಾರೆ, ನಾನು ಚಹಾ ಮಾಡಿ ಇಟ್ಟಿದ್ದಾರೆ ಶ್ರೇಯ, ಯಾಕಂದರೆ ಸೀರೆ ಅವ್ರು ಬಂದ್ರೆ ಅಂತೇಳಿ ಕುಡ್ದಿಲ್ಲ. ಚಹಾ ಕೂಡ ತುಂಬಾ ಕಮ್ಮಿ ಮಾಡ್ಕೊಂಡಿದ್ದೀನಿ. ಈಗ ಚಹಾ ಕಮ್ಮಿ ಮಾಡಿ ನೀರು ಜಾಸ್ತಿ ಮಾಡಿದ್ದೀನಿ. ನೀರು ಮಿನಿಮಮ್ 6 ಲೀಟ್ರ್ ಕುಡಿಬೇಕಂತ ಹೇಳಿದ್ದಾರೆ ಡೈಲಿ. ನನಗೆ ನೀರು ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಈಗ ಊರಿಗೆ ಹೋಗ್ತೇನೆ, ಅಲ್ಲಿದು ಏನಾಗುತ್ತೆ ನಿಮಗೆ ಅಪ್ಡೇಟ್ ಕೊಡ್ತೇನೆ ಸ್ನೇಹಿತರೆ. ಆದರೆ ನನಗೆ ಬೇರೆ ಊರಿಗೆ ಹೋದ್ಮೇಲೆ ಅದು ತಾಯಿ ಮನೆಯೇ ಇರಲಿ ಬೇರೆ ಮನೆಯೇ ಇರಲಿ, ನಾನು ಯಾಕಂದರೆ ವಿಡಿಯೋ ಮಾಡೋದು ಸ್ವಲ್ಪ ಕಮ್ಮಿನೇ. ಅವ್ರ ಹಳ್ಳಿ ಅಲ್ವಾ, ಅಲ್ಲಿ ನಮ್ಮಮ್ಮ ಏನೂ ಅನ್ನಲ್ಲ. ಒಂದು ವಿಡಿಯೋದಲ್ಲಿ ಹಾಕಿದೆ ನೋಡಿ, ಅಕ್ಕಪಕ್ಕ ಜನನೇ ಮಾತಾಡೋದು ಸ್ನೇಹಿತರೆ. ಏನೇ ಮಾಡೋದಿದ್ರೆ ಅಂಥ ಜನನೇ ಮಾತಾಡ್ತಾರೆ. ಅದಕ್ಕಾಗಿ ಈಗ ಅಲ್ಲಿ ಹೋದ ನಂತರ ವಿಡಿಯೋ ಗೊತ್ತಿಲ್ಲ. ನನ್ನ ತಂಗಿ ಮಕ್ಕಳೆಲ್ಲ ಇರ್ತಾರೆ, ಆದರೆ ಮಾಡೋದಕ್ಕೆ ಖುಷಿ ಆಗುತ್ತೆ. ಆದರೆ ಜನ ಏನಂತಾರೋ ಏನಿಲ್ಲ ಅನ್ನೋದು ಒಂದು ಹಳ್ಳಿ ಜನರಿಗೆ ನಮಗೆ ಬಯಸ್ಕೋಬಾರ್ದಲ್ಲ ಅನ್ನೋದೊಂದು ಇರುತ್ತೆ ಸ್ನೇಹಿತರೆ ಅಲ್ವಾ. ಅದಕ್ಕಾಗಿ ಇನ್ನೊಂದೆರಡು ಅಕ್ಕವು ಪಟ ಮಾಡ್ತೀನಿ. ಇವತ್ತು ರಾತ್ರಿಗೆ ಇದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಶ್ರೇಯನಿಗೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಶಕ್ತಿ ಇಲ್ಲ, ಅಷ್ಟು ಇದು ಆಗಿಬಿಟ್ಟಿದೆ ಹಂಗೆ. ಈಗ ಇದಷ್ಟು ಮಾಡಿದ ಮೇಲೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಸಿಂಪಲ್ಲಾಗಿ ಮನೆಯಲ್ಲೇ ಬ್ರೆಡ್ ಇದ್ದರೆ ಎಣ್ಣೆ ಬೆಣ್ಣೆ ತುಂಬ ಕಮ್ಮಿ ಇದ್ದು ಮಾಡ್ಕೋಬೋದು ನೋಡಿ. ಈ ಥರ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ನೋಡಿ ಇಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ಈಗ ಎರಡು ಸೈಡು ಈ ಥರ ಎರಡು ಸೈಡು ಒಂದೊಂದೇ ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಬೇಗನೆ ಚೆನ್ನಾಗಿ ಬೇಯ್ತಾವೆ. ಆದರೆ ನಾವು 2-3 ಹಾಕಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಲೇಟಾಗಿ ಚೆನ್ನಾಗಿ ಬೇಯಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿ, ಈಗ ಇವನ್ನ ಮಾಡಿದ ತಕ್ಷಣ ಈಗ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತೇನೆ ನೋಡಿ. ಟೇಸ್ಟ್ ಮಾತ್ರ ಸೂಪರ್ ಇದೆ. ನಾನು ಒಂದು ತಿಂದೆ, ಹಾಗಾಗಿ ಈಗ ಅವರಿಗೂ ಒಂದು ಕೊಟ್ಟೆ. ಬಂದಿದ್ರೆ ಮಾಡ್ತಾಯಿದ್ದೆ, ಮಾಡುವಾಗಲೇ ಬಂದರು ಸೀರೆ ತೊಗೊಂಡು ಹೋಗ್ಬೇಕಂತೇಳಿ. ಸೀರೆ ಅವರು ಸೀರೆ ಮತ್ತು ನೈಟಿ ಎಲ್ಲ ತೊಗೊಂಡು ಹೋದ್ರಲ್ಲ ಸ್ನೇಹಿತರೆ, ಆವಾಗ ರೆಡಿ ಮಾಡ್ಕೊಂಡಿದ್ದೆ. ಅವರು ದುಡ್ಡು ಕೊಟ್ಟಿರಲಿಲ್ಲ. ದುಡ್ಡು ಇಲ್ಲೇ ಇದೆ ಅವ್ರ ಮನೆ, ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ. ಅದಕ್ಕಾಗಿ ದುಡ್ಡು ಮತ್ತೆ ಕೊಟ್ಟು ಕಳಿಸ್ತೇನೆ ಅಂಥೇಳಿ ಹೋದ್ರಲ್ಲ. ಆವಾಗ ದುಡ್ಡು ಕೊಟ್ಟು ಕಳಿಸಿದಾಗ ನಾನು ಮಾಡ್ತಾಯಿದ್ನಲ್ಲ, ಅವಳಿಗೂ ಒಂದು ಪೀಸ್ ಕೊಟ್ಟೆ, ನಾನು ಒಂದು ಪೀಸ್ ತಿಂದೆ ಸ್ನೇಹಿತರೆ. ಅದೇ ಅಲ್ವ ನಮ್ಮ ಗುಣ. ಹಾಗಾಗಿ ಈಗ ಬೆಂದಿದೆ ಸ್ನೇಹಿತರೆ, ಇದನ್ನ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಸಾಯಂಕಾಲದ ಸ್ನ್ಯಾಕ್ಸ್ ಅಂತೂ ರೆಡಿ ಆಯಿತು ಸ್ನೇಹಿತರೆ. ಈಗ ಇಲ್ಲಿ ನೋಡಿ, ಸೂಪರಾಗಿದೆ, ತುಂಬಾ ಟೇಸ್ಟಿಯಾಗಿ ಬಂದಿದೆ ಮಾತ್ರ. ಈಗ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊತೇನೆ ಸ್ನೇಹಿತರೆ. ಇದನ್ನೀಗ ಪ್ಯಾಕ್ ಮಾಡ್ಕೊಂಬಿಡ್ತೇನೆ. ಹೇಗೆ ಅನ್ನಿಸ್ತಾ ಉಂಟ್ರೆ ಬ್ರೆಡ್ ಸ್ನ್ಯಾಕ್ಸ್? ಮಾತೇ ಹೊರಡ್ತಾ ಇಲ್ಲ. ಸರಿ ಅಪ್ಪ, ಹೇಗಿದೆ ಶ್ರೇಯ? ಸೂಪರ ಶ್ರೇಯ. ಏನು ಗೊತ್ತಾ, ಇದು ಡಿಸ್ಪ್ಲೇ ಹಾಕಿದ ಮೇಲೆ ಕ್ಯಾಮ್ರಾ ನೋಡಿಲ್ಲ ಎಷ್ಟು ಕ್ಲಿಯರ್ ಬರತೈತಿ. ಸಿಕ್ಕಾಪಟ್ಟೆ ಕ್ಲಿಯರ್, ಅಷ್ಟು ಚಂದ. ಹಂಗ ಏನು 3,500 ರೂಪಾಯಿ ತೊಗೊಂಡಾರ್ರಿ ಅಲ್ಲ. ಅಕ್ಕ ಡಿಸ್ಪ್ಲೇಕ 3,500 ರೂಪಾಯಿ ತೊಗೊಂಡಾರ ನೋಡಿ. ಇಲ್ಲಿ ಚಾ ಒಟ್ಟಿಗೆ ಸ್ನ್ಯಾಕ್ಸ್ ತಿನ್ನತ್ತಾರೋ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ ಗ್ರೀನ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಅದನ್ನು ಕೂಡ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಬೀಜದ್ದು. ಅರ್ಧ ಟೀ ಸ್ಪೂನು ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ. 1/4 ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಕಾಯಿ ಮೆಣಸು ಕೂಡ ಹಾಕೋಬೋದು ನೀವು. ನಾನಿಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನಿಂದ ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಾಗತ್ತೆ ನಾವು. ಕಡಲೆ ಹಿಟ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ಬ್ಯಾಟ್ರನ್ನು ಹದವಾಗಿ ಇರಬೇಕು ನಮಗೆ.
ನೋಡಿ ಬ್ಯಾಟ್ರನ್ನು ಈ ಥರ ಇದ್ದರೆ ಸಾಕು ನಮಗೆ ಇಷ್ಟು. ನೋಡಿ ಇದು ಕರೆಕ್ಟಾಗಿದೆ. ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ ಇಲ್ಲಿ ನಾವೊಂದಿಷ್ಟು ಬ್ರೆಡ್ಗಳನ್ನು ತೊಗೊಂಡಿದ್ದೇನೆ. ಬ್ರೆಡ್ ಸೈಡಿಗೆ ಕಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಏನೂ ಇಲ್ಲ, ಹಾಗೇನೂ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು ತವಾ ಇಟ್ಟಿದ್ದೇನೆ. ತವಾಕ್ಕೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ತೇನೆ. ಎಣ್ಣೆ ನೀವು ಬೇಕಾದ್ರೆ ಜಾಸ್ತಿ ಹಾಕೋಬೋದು, ನಾನು ಇಲ್ಲಿ ಕಮ್ಮಿನೇ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಸ್ಪ್ರೇ ಮಾಡಿ ನಾನು ಇಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಒಂದೊಂದೇ ಬ್ರೆಡ್ಡನ್ನು ಈ ಥರ ಡಿಪ್ ಮಾಡಬೇಕು. ಇದರೊಳಗಡೆ ನೋಡಿ ಈ ಥರ ಡಿಪ್ ಮಾಡಿ ಹೀಗೆ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಇದನ್ನೀಗ ನಾನಿಲ್ಲಿ ಹಾಕ್ತೀನಿ ಇದರ ಮೇಲುಗಡೆ. ನಿಮಗೆ ಬೇಕಂದರೆ ಬ್ಯಾಟ್ರನ್ನು ಸ್ವಲ್ಪ ಹಾಕೊಳ್ಳಿ. ನೋಡಿ ಈ ಥರ ಮಕ್ಕಳಿಗೆ ಸಾಯಂಕಾಲದ ಚಹಾ ಕಾಪಿಯೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಎರಡು ಸೈಡನ್ನು ಬೇಯಿಸ್ಕೋಬೇಕು. ಎಣ್ಣೆ ಬೇಡ, ತುಪ್ಪ ಬೇಡ, ಏನು ಬೇಡ ಅನ್ನೋರು ಕೂಡ ಹಾಗೇನು ಇಲ್ಲಿ ಬೇಯಿಸಿ ತಿನ್ನಬೇಕು. ಡ್ರೈ ಆಗಿ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಈಗ ತಿರುಗಿಸಿ ಹಾಕ್ತೀನಿ. ನೋಡಿ ಈ ಸೈಡ್ ಕೂಡ ಹಾಕಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ. ನಿಮಗೆ ಇನ್ನೂ ನಮ್ಗೆ ಏನಾದ್ರು ಬ್ಯಾಟ್ರನ್ನ ತಿಳುವಾಗಿ ಬೇಕಂದರೆ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಎರಡು ಸೈಡು ಬೆಂದಿದೆ ನೋಡೋಣ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ. ನೀವು ಇದೇ ಥರ ಮಾಡಿ ಸ್ನ್ಯಾಕ್ಸ್, ಸಾಯಂಕಾಲದ ಸ್ನ್ಯಾಕ್ಸ್ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಾಗಿರುತ್ತೆ. ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಇಲ್ಲಿ ನಾನೀಗ ಸಾಯಂಕಾಲದ ಸ್ನ್ಯಾಕ್ಸ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಅಂತೂ ವಾವ್ ಅನ್ನೋ ರೀತಿ ಇದೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನೋಡಿ ಈ ಥರ ಈಗ ಟೊಮೆಟೊ ಸಾಸ್ ಒಟ್ಟಿಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೇಡಮ್ ಅವ್ರಿ ಹೆಂಗೆ ಕೂತಿರ್ಲಿ? ಊರಿಗೆ ಹೋಗಿ ಬರ್ತೀರಿ? ಅವರಿಗೆಲ್ಲ ಊರಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನನಗೆ ಇವಳಂತೂ ನಿನ್ನ ಮೊದಲು ಹೋಗಂತ ಇದ್ದಾಳೆ ನೋಡಿ. ಹಾಗೇನಿಲ್ಲ, ಇದು ಹೋಗಿ ಬಾ. ನೀವೇ ಹೋಗ್ಬರ್ತೀರಿ ಮತ್ತೆ? ಯಾಕೆ ನೀವು ರೀ ಸರ್ ಬರೋದಿಲ್ವಾ? ನೋಡಿ ಸ್ನೇಹಿತರೆ, ಅವರು ಈಗ ಬರಲ್ಲ ಅಂತ ಇದ್ದಾರೆ. ನೋಡ್ತೇನೆ ಊರಿಗೆ ಹೋದ್ಮೇಲೆ ನನಗೆ ಹೇಗೆ ಇರ್ತೀನಿ ಅಂಥೇಳಿ ಅದ್ರ ಮೇಲೆ ನೋಡಿಕೊಂಡು ನಾನು ಬರುವಾಗ ಒಂದು 2 ದಿನ ಇರ್ತಾ ಇವಳಿಗೆ ಬಾ ಅಂತ ಹೇಳೋದು ಅಷ್ಟೇ ಸ್ನೇಹಿತರೆ. ಮತ್ತು ನಾನು ಅವಳು ಕೂಡಿ ಬಂದುಬಿಡ್ತೀವಿ. ಇಲ್ಲ ಯಜಮಾನ್ರೆ ಯಾರೇ ಬರ್ತಾರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕೋ ಇವರೆಲ್ಲ ಬಿಟ್ಟೋದಕ್ಕೆ ನಮಗೂ ಒಂಥರ ಬೇಜಾರಾಗ್ತದೆ. ನೋಡಿ ಇವನು ಹೇಗೆ ಮಾತಾಡ್ತಾ ಇದ್ದಾನೆ. ಇವನು ಹೇಳ್ತಾನೆ, ಅಕ್ಕ ನೀನು ಒಟ್ಟಿಗೆ ಹೋಗಿ ನಾನು ಇರ್ತೇನೆ ಇಲ್ಲಿ ಅಂತೆ. ಇರ್ತೀಯ? ಒಬ್ಬನೇ ಇರ್ತೀನಿ. ಹೋಗೋಣ ಅಷ್ಟೇ. ಇಲ್ಲ ಬಾ. ಯಾಕ ಇವಳು ಊರಿಗೆ ಬರಲ್ಲ ಸ್ನೇಹಿತರೆ. ಆಲ್ಮೋಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು, ತುಂಬ ಕಮ್ಮಿ ಅವಳು ಬರೋದು. ಇಂಟ್ರೆಸ್ಟ್ ಇಲ್ಲ ಅಂತಾಳೆ. ಹಾಗಾಗಿ ಏನ್ಯಾಕೆ ಮಾಡಲಿ. ಈಗ ನಂಗೆ ಹುಷಾರಿಲ್ಲ, ನಾನು ಹೋಗಿ ಬರ್ತೀನಿ. ಆಯಿತು ಸ್ನೇಹಿತರೆ. ಇವಾಗ ಯಾಕಂದರೆ ಇಲ್ಲಿ ಬೇಗ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಅಂದರೆ 8:30 ಆಯ್ತು ಈಗ ನೈಟು. ನನಗೆ 10:10ವರೆಗಿದೆ ಬಸ್ಸು ನೈಟು. ಆದರೆ ನನ್ನ ಮೊಬೈಲಲ್ಲಿ ನಾನು ನೆಟ್ ಹಾಕ್ಸಲ್ಲ ಜಾಸ್ತಿ. ಅದಕ್ಕಾಗಿ ನಂದು ಅನ್ಲಿಮಿಟೆಡ್ ಕಾಲ್ ಮಾತಾಡ್ಲಿಕ್ಕೆ ಮಾತ್ರ ಇರುತ್ತೆ, ನೆಟ್ ಹಾಕ್ಸಲ್ಲ. ಯಾಕಂದರೆ ಮನೆಯಲ್ಲಿ ವೈಫೈ ಇದೆ, ಇವ್ರ ಕ್ಲಾಸೆಲ್ಲ ಇರುತ್ತೆ ಅಂಥೇಳಿ ವೈಫೈ ಹಾಕ್ಸೀವಿ. ಅದಕ್ಕಾಗಿ ಈಗ ನೆಟ್ ಇಲ್ಲ. ನಾನು ಇಲ್ಲೇ ಎಂಡ್ ಮಾಡಿ ಎಡಿಟ್ ಮಾಡಿ ಡೌನ್ಲೋಡಿಗೆ ಹಾಕ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಅದಕ್ಕಾಗಿ ಕೈಯಲ್ಲಿ ಇದು ಬತ್ತು, ಒಂದು ಮೆಸೇಜ್ ಬಂತಂತೇಳಿ ತೆಗೆದುಬಿಟ್ನೆ ಇಲ್ಲಿದು. ಅದು ಕೈಯಲ್ಲಿ ಅಡ್ಡ ಬಂತು. ಅದಕ್ಕಾಗಿ ನಾನು ಎಂಡ್ ಮಾಡ್ತೇನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಊರಿಗೆ ಹೋದ್ಮೇಲೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡೋದಕ್ಕೆ ಆಗುತ್ತಾ ಇಲ್ಲ ಅಲ್ಲ ಶ್ರೇ. ಅಲ್ಲಿ ಯಾರಾದರೂ ಏನಾದರೂ ಅಂತಾರೆ, ನಮಗೆ ಅದು ಇಂಟ್ರೆಸ್ಟು ಆಗೋಲ್ಲ. ನಮ್ಮ ಮನೇಲಿ ನಾವು ವಿಡಿಯೋ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಮತ್ತು ಅವ್ರು ನಮ್ಮದು ಫೋನಲ್ಲಿ ಹಾಕಿದೆ ಹಾಗೆ ಅನ್ನೋಕ್ಕಿಂತ ನಾವು ಅಮ್ಮನ ಮನೆಯಲ್ಲಿ ಸ್ವಲ್ಪ ಮಾಡ್ಕೋತೇನೆ ಯಾವಾಗಲಾದರೂ ಹೋದಾಗ. ಹೊರಗಡೆ ಹೋದಾಗ ಸ್ವಲ್ಪ ಕಮ್ಮಿನೇ. ಅದಕ್ಕಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಾನು ಊರಿಗೆ ಹೋಗೋದು ತೋರಿಸ್ತೀನಿ ಇಲ್ಲೋ ನನಗೂ ಗೊತ್ತಿಲ್ಲ. ಯಾವ ಥರ ಆಗುತ್ತೋ ಆ ಥರ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ.
ಎಷ್ಟು ದಿನ ಇರ್ತೇನೆ ಅನ್ನೋದು ಕೂಡ ಒಂದು ಯಾವಾಗಲಾದ್ರೂ ಕ್ಲಿಪ್ ಹಾಕ್ತೇನೆ. ಅದಕ್ಕಾಗಿ ಇಲ್ಲಿಗೆ ಎಂಡ್ ಮಾಡಿ ವಿಡಿಯೋನ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಯಾವಾಗ ಸಿಗ್ತೇನೆ ಅಂಥೇಳಿ ಹೇಳೋದಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಎಡಿಟ್ ಮಾಡಿ ಅಪ್ಲೋಡಿಗೆ ಹಾಕ್ಕೊಂಡೇ ಹೋಗಬೇಕಾಗುತ್ತೆ ನಾನು ನೆಟ್ಟಿಗೋಸ್ಕರ. ಅದಕ್ಕಾಗಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ರೆಡ್ ಸ್ನ್ಯಾಕ್ಸ್ ಯಾವ ಥರ ಇದೆ ಅಂಥೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಶುಭರಾತ್ರಿ, ಗುಡ್ ನೈಟ್.